ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಸಚಿವರಾದಂತಹ ಈಶ್ವರ್ ಖಂಡ್ರೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಜಾತಿ ಗಣತಿ ವರದಿ ಸಲ್ಲಿಕೆ ಆಗಿರುವಂಥದ್ದು, ಮುಂದಿನ ವಾರ ಈ ಬಗ್ಗೆ ತೀರ್ಮಾನ ಕೂಡ ತೆಗೆದುಕೊಳ್ತಾ ಇದ್ದಾರೆ, ಏನು ಹೇಳ್ತೀವಿ? ಈಗಾಗಲೇ ನಾನು ಹೇಳಿದ್ದೇನೆ, ಮಾಧ್ಯಮಿಕ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ವರದಿ ಮಂಡನೆ ಆಗಿದೆ. ವರದಿ ಭಾಳ ದೊಡ್ಡ ವಿಸ್ತೃತವಾದಂಥ ಒಂದು ವರದಿ ಇದೆ. ಅದು ಸಾಮಾಜಿಕ ಶೈಕ್ಷಣಿಕ ಅಧ್ಯಯನ ಮಾಡಿದಂಥದ್ದು. ಅದು ನಾವು ಅಧ್ಯಯನ ಮಾಡಬೇಕಾಗತ್ತೆ ಮತ್ತು ಎಲ್ಲ ಸಮುದಾಯದ ಜೊತೆಯಲ್ಲಿ ಚರ್ಚೆ ಮಾಡಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇದನ್ನು ನಾವು ಮಂಡನೆ ಮಾಡುವಂಥ ರೀತಿಯಲ್ಲಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದೆ. ಹೀಗಾಗಿ 17ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಶೇಷವಾದಂಥ ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ದಾರೆ. ಈ ವರದಿ ಬಗ್ಗೆನೇ ವಿಸ್ತೃತವಾದಂಥ ಒಂದು ಚರ್ಚೆ ಆಗ್ತದೆ. ಆ ಸಚಿವ ಸಂಪುಟದ ಸಭೆಯಲ್ಲಿ ನನ್ನ ಅಭಿಪ್ರಾಯವನ್ನು ಮಂಡನೆ ಮಾಡುತ್ತೇನೆ. ಸರ್, ಇವತ್ತು ಯಾವ ಸಚಿವರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ ಅಂತ? ಮಾಡಿಲ್ಲ, ವರದಿ ಅಧ್ಯಯನನೇ ಮಾಡಿಲ್ಲಲ್ಲ. ವರದಿ ನೋಡದೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ? ಇವತ್ತು ವರದಿ ಅಧ್ಯಯನ ಮಾಡಿದ ಮೇಲೆ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ. ಸರ್, ಹಳೆ ಅಂಕಿಅಂಶ ಇಟ್ಕೊಂಡು ಈ ವರದಿ ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ನೋಡಿದ್ದೀರಾ ನೀವು? ಯಾರೂ ನೋಡಿಲ್ಲ ವರದಿ. ಏನು ಹೆಂಗೆ ಅವೈಜ್ಞಾನಿಕ ಅಂತ ಹೇಳಿಕ್ಕೂ ಬರಲ್ಲ, ವೈಜ್ಞಾನಿಕ ಅಂತಲೂ ಹೇಳಿಕ್ಕೆ ಬರಲ್ಲ. ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ ಸರ್. ವಿಪಕ್ಷಗಳು ಅವರಿಗೆ ಟೀಕೆ ಮಾಡುವಂಥದ್ದೇ ಅವರ ಒಂದು ಕಾಯಕ ಆಗಿಬಿಟ್ಟಿದೆ. ಅದಕ್ಕೆ ನಾವು ಪ್ರತಿಯೊಂದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಇದಿಷ್ಟು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಕಮಲ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.